वंदे मातरम की धुन कर्तव्य पथ पर और आकाश में ध्वज फॉर्मेशन में 129 हेलीकॉप्टर यूनिट के 4 मी-17 1V हेलीकॉप्टर्स इन्वर्टेड वाई फॉर्मेशन में उड़ान भरते हुए राष्ट्रीय ध्वज के साथ अपने हेलीकॉप्टर में ಫಾರ್ಮೇಷನ್ ನಾನಾಗಲೇ ಹೇಳ್ತಾ ಇದ್ದೆ ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದಂತ ಹಿನ್ನೆಲೆಯಲ್ಲಿ ಆ ಪರಿಕಲ್ಪನೆಯ ಮೆರುಗನ್ನ ನಾವು ಕರ್ತವ್ಯ ಪಥದ ಮೇಲೆ ನೋಡಿದ್ವಿ. ಇದೀಗ ಸೇನಾ ಶಕ್ತಿ ಅನಾವರಣ, ಹೆಲಿಕಾಪ್ಟರ್ಗಳ ಹಾರಾಟ, ತ್ರಿವರ್ಣ ಧ್ವಜವನ್ನ ಗಮನಿಸ್ತಾ ಇದ್ದೀವಿ. ಹಾಗೇನೆ ಅಲ್ಲಿ ರಾಷ್ಟ್ರಪತಿಗಳು ಧ್ವಜಾರೋಹಣ ಮಾಡಿದ ಬಾವುಟದ ಮೇಲೆ, ಆ ಧ್ವಜದ ಮೇಲೆ ಪುಷ್ಪಾರ್ಚನೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಂದ್ರೆ ವಾಯುಸೇನೆಯ ಶಕ್ತಿ ನೋಡೋದು, ಚಮತ್ಕಾರ ನೋಡೋಕೆ ಒಂಥರ ರೋಮಾಂಚನ ಆಗುತ್ತೆ ಈ ಸಂದರ್ಭದಲ್ಲಿ. ಫ್ಲೈ ಪಾಸ್ಟ್ ಅಂತ ಕರೀತಾರೆ, ಇದಕ್ಕೆ ಫ್ಲೈ ಪಾಸ್ಟ್ ಅಂತ ಕರೀತಾರೆ. ಪುಷ್ಪವೃಷ್ಟಿ ಅಂತ ಏನ್ ಕರಿತೀವಲ್ಲ ಅದು ಕೂಡ ಅಲ್ಲಿ ನಡೆಯುತ್ತೆ. ಈಗ ಡೆಲ್ಲಿ ಏರಿಯಾ ಜನರಲ್ ಆಫೀಸರ್ ಕಮಾಂಡಿಂಗ್ ಯಾರಿದ್ದಾರೆ, now he is seeking permission to start the parade. This is that ceremony that is happening right now. ಈಗ ಅವ್ರು ಬರ್ತಾ ಇದ್ದಾರೆ, ಪ್ರೆಸಿಡೆಂಟ್ ಇಂದ ಅವ್ರು ಪರ್ಮಿಷನ್ ಕೇಳ್ತಾರೆ. ಫಸ್ಟ್ ಸಲ್ಯೂಟ್ ಇವರು ಪ್ರೆಸಿಡೆಂಟ್ ಗೆ ಕೊಟ್ಟ ಆದ್ಮೇಲೆ ಅಲ್ಲಿಂದ ಪರೇಡ್ ಸ್ಟಾರ್ಟ್ ಆಗುತ್ತೆ. ಹಿ ಇಸ್ GOC ಡೆಲ್ಲಿ ಏರಿಯಾ. परेड की अगुवाई कर रहे हैं परेड कमांडर लेफ्टिनेंट जनरल ಭವನೀಶ್ ಕುಮಾರ್ ಅವರು ಲೆಫ್ಟಿನೆಂಟ್ ಜನರಲ್, ಅಂದ್ರೆ ಈ ಪರೇಡ್ ನ ನೇತೃತ್ವವನ್ನ ವಹಿಸಿದವರು. ಲೆಫ್ಟಿನೆಂಟ್ ಜನರಲ್ ಭವನೀಶ್ ಕುಮಾರ್ ಸಂಪ್ರದಾಯದಂತೆ ಈಗ ರಾಷ್ಟ್ರಪತಿಗಳಿಂದ ಪರ್ಮಿಷನ್ ಅನ್ನ ಕೇಳೋದು, ಒಂದು ಗೌರವ ವಂದನೆ ಸಲ್ಲಿಸ್ತಾ ಪರ್ಮಿಷನ್ ಅನ್ನ ಕೇಳ್ತಾ ಇದ್ದಾರೆ. ಇದೀಗ ಪರೇಡ್ ಆರಂಭ ಆಗುತ್ತೆ. भवनीश कुमार ने 1989 में कमीशन प्राप्त किया. आज की परेड के कमांडर लेफ्टिनेंट जनरल भवनीश कुमार. एक नई धूमधाम, कुछ नई तैयारियां, कुछ नया तेवर, और ये आज की परेड के परेड 2IC ಮೇಜರ್ ಜನರಲ್. ಇದು ಪರೇಡ್ ಗೆ ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ಅಲ್ಲಿ? ಒಂದು 4 ಮಂತ್ಸ್ ಮುಂಚೆ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿಂದ ಸೆಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 3 ಮಂತ್ಸ್ ಮುಂಚೆ ಅಲ್ಲಿ ಒಂದು ಕಾಂಗ್ರಿಗೇಷನ್ ಅಂತ ನಡೆಯುತ್ತೆ. ಅಲ್ಲಿ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ರೀಚ್ ಆಗ್ತಾರೆ. ಅಲ್ಲಿಂದ ಫಾರ್ಮೇಷನ್ಸ್ ಏನಿರಬೇಕು, ಆರ್ಡರ್ ಆಫ್ ಪರೇಡ್ ಏನಿರುತ್ತೆ, ಅದಕ್ಕೆ ಪ್ರಿಪ್ರೇಷನ್, ಸ್ಪೆಷಲ್ ಪ್ರಿಪ್ರೇಷನ್ಸ್ ಏನಿರಬೇಕು. ಅವ್ರು ಸ್ವಲ್ಪ ಮುಂಚೆ ಏನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಈಗ ಡೆಲ್ಲಿಲಿ ತುಂಬಾ ಚಳಿ ಇದೆ ಆ್ಯಂಡ್ ಸಡನ್ ಆಗಿ ನೀವು ಅಲ್ಲಿಗೆ ಹೋದರೆ ಅಲ್ಲಿ ನೀವು ಮಾರ್ಚ್ ಮಾಡೋಕ್ಕಾಗಲ್ಲ, ನೀವು ಅಕ್ಲಮಟೈಸ್ ಆಗಬೇಕಾಗುತ್ತೆ ಆ ಒಂದು ಟೆಂಪ್ರೇಚರ್ಗೆ. ಸೊ ಗ್ರ್ಯಾಜುಯಲ್ ಆಗಿ ಚೇಂಜಿಂಗ್ ಟೆಂಪ್ರೇಚರ್ ಜೊತೆಯಲ್ಲೇ ಅಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ ನೀವು ಅಲ್ಲಿ ಇದು ಏನು ಹೇಳ್ತಾರೆ, ನಿಮ್ಮ ಬಾಡಿ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆಗ ತುಂಬ ಚಳಿ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಮುಂಚೆನೇ ಸ್ಟಾರ್ಟ್ ಆಗುತ್ತೆ ಅದು. ಆ್ಯಂಡ್ ಈಗ ಇವರು ಹಾನರರಿ ಕ್ಯಾಪ್ಟನ್ ಜೋಗೇಂದ್ರ ಯಾದವ್ ಇವರು ಕಾರ್ಗಿಲ್ ವಾರ್ ಅಶೋಕ ಚಕ್ರ, ಈಸ್ ಒನ್ ಆಫ್ ದ ಲಿವಿಂಗ್ ಲೆಜೆಂಡ್ಸ್. ಈಸ್ ಫ್ರಮ್ ಗ್ರೆನೇಡ್. ಸಂಜಯ್ ಕುಮಾರ್ ಇವರಿಬ್ಬರು ಪರಮವೀರ್ ಚಕ್ರ, ಸಾರಿ ಮೈ ಮಿಸ್ಟೇಕ್, ನಾಟ್ ಅಶೋಕ್ ಚಕ್ರ, ಪರಮವೀರ್ ಚಕ್ರ ಅವಾರ್ಡೀಸ್ ಇವರಿಬ್ರು ಡ್ಯೂರಿಂಗ್ ಕಾರ್ಗಿಲ್ ವಾರ್. ಇಬ್ಬರೇ ಲಿವಿಂಗ್ ಪರಮವೀರ ಚಕ್ರಾಸ್ ಆಫ್ ದಿಸ್ ಕಂಟ್ರಿ. अशोक चक्र और कर्नल डी श्रीराम कुमार अशोक चक्र. परमवीर चक्र और अशोक चक्र ताज है इन वीरों का. अशोक चक्र अवार्डीज ಕೂಡ ಬರ್ತಾರೆ. ಅಶೋಕ ಚಕ್ರ अन्य परिस्थितियों में ಅಶೋಕ ಚಕ್ರ ಸಿವಿಲ್, ಐ ಮೀನ್ ನಾನ್ ಆಪರೇಷನಲ್ ಟೈಮಲ್ಲಿ ಏನಿರುತ್ತೆ, ದ ಹೈಯೆಸ್ಟ್ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಶೋಕ ಚಕ್ರ. ಪರಮವೀರ್ ಚಕ್ರ ವಾರ್ ಟೈಮ್ ಹೈಯೆಸ್ಟ್ ಗ್ಯಾಲೆಂಟ್ರಿ ಅವಾರ್ಡ್. ಆ ಅವಾರ್ಡೀಸ್ ಯಾರ್ಯಾರು ಇರ್ತಾರೆ, ಹೂ ಎವರ್ ಈಸ್ ಅ ಲೈಫ್, ಅವರು ಆ ಪರೇಡಲ್ಲಿ ಇರ್ತಾರೆ. ದೇ ವಿಲ್ present their salutes to the first citizen of the country, which is the president of the nation. And now approaching the saluting base, the European Union contingent with 4 flag bearers. This is special. The EU military representation is led by Colonel Frederick Simon Spitz. The right side gypsy. ಯುರೋಪಿಯನ್ ನಿಂದ ಅಲ್ಲಿಂದ ಗೆಸ್ಟ್ ಬಂದಿರೋದ್ರಿಂದ ಯುರೋಪಿಯನ್ ಯೂನಿಯನ್ ಅದು ಒಂದು ಪ್ರಥಾ. ಅದು ಯಾವ ದೇಶದ ಗೆಸ್ಟ್ ಇರ್ತಾರೆ ಅವರ ಒಂದು ಕಂಟಿಂಜೆಂಟ್ ಬಂದಿರುತ್ತೆ. ಈಗ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಇಲ್ಲ ಪ್ರೆಸಿಡೆಂಟ್ ಯಾವುದಾದ್ರೂ ದೇಶಕ್ಕೆ ಹೋದ್ರೆ ಆಸ್ ಪಾರ್ಟ್ ಆಫ್ ದೇರ್ ಸೆರೆಮನೀಸ್, ಲೈಕ್ ಅವರ ಒಂದು ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ಇಲ್ಲ ವಾಟ್ ಎವರ್, ಕೆಲವು ಕಡೆ ವಿಕ್ಟ್ರಿ ಮಾರ್ಚ್ ಅಂತ ಕರೀತಾರೆ. ಆ ಒಂದು ದಿನಗಳಲ್ಲಿ ಆ ಒಂದು ಇವೆಂಟ್ಸ್ಗೆ ಇವರು ಚೀಫ್ ಗೆಸ್ಟ್ ಆಗಿ ಹೋದ್ರೆ ಇಂಡಿಯನ್ ಕಂಟಿಂಜೆಂಟ್ ಅವ್ರ ಜೊತೆಲಿ ಹೋಗಿರುತ್ತೆ. ನಮ್ಮ ಒಂದು ಪರೇಡ್ ಅಲ್ಲಿ ನಡೆದಿರುತ್ತೆ, ನಮ್ಮ ಕಂಟಿಂಜೆಂಟ್ ಪರೇಡ್ ನಡೆಯುತ್ತೆ ಅಲ್ಲಿ. And close behind them, approaching the saluting base with dignity and shared purpose,
we have leading the mounted contingent of the Republic Day Parade 2026, resplendent in active combat uniform, mounted on magnificent gleaming steeds, the 61st Cavalry Contingent, led by Captain Ahan Kumar, the only active horse cavalry regiment in the world. And over the Kartavya Path now is Prahar formation comprising one Dhruv advanced light helicopter carrying the Operation Sindoor flag of the Indian Army along with Rudra ALH WSI of the Indian Army and ALH Mark 4 of the Indian Air Force. Formation led by Colonel Vijay Pratap Sena Medal. ALH WSI flown by Lieutenant Colonel Ahmed Pasha and ALH Mark 4 flown by Group Captain Arunav Pal. ಆತ್ಮನಿರ್ಭರ ಭಾರತ ಅಂತ ಏನು ಕರೀತೀವಿ. Prahar formation led today by Colonel Vijay Pratap Sena Medal. The pride of the country, HAL helicopters. A lovely clear blue sky, perfect foil for our flying machines. And here going past the saluting base led by Lieutenant Arjun Kashyap of 6 Lancers, the High Mobility Reconnaissance Vehicle HMRV, India's first indigenously designed armored light specialist vehicle. Equipped with battlefield surveillance radars capable of detecting men, vehicles and low-flying helicopters. ಭೈರವ್ ಬೆಟಾಲಿಯನ್ ಬಗ್ಗೆ ನೀವು ಅಂದ್ರಿ, ಅದರ ಸ್ಪೆಷಾಲಿಟಿ ಏನು? ಭೈರವ್ ಬೆಟಾಲಿಯನ್ ಅಂದರೆ ಈಗ ಒಂದು ನಾರ್ಮಲ್ ಇನ್ಫೆಂಟ್ರಿ ಅಂತ ಹೇಳ್ಬಿಟ್ಟು ಇರುತ್ತೆ, ದ್ಯಾಟ್ ಈಸ್ ಫಾರ್ ರೆಗ್ಯುಲರ್ ಕಾಂಬ್ಯಾಟ್ ಏನಿರುತ್ತೆ ಅದು ನಡೀತಾ ಇರುತ್ತೆ. ಅದಾದಮೇಲೆ ಸ್ಪೆಷಲ್ ಫೋರ್ಸಸ್ ಇರುತ್ತೆ, ದ್ಯಾಟ್ ಈಸ್ ದ ಪ್ಯಾರಾ ಬೆಟಾಲಿಯನ್ಸ್, ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಬೆಟಾಲಿಯನ್ ಅಂತ ಹೇಳ್ಬಿಟ್ಟು ಏನಿರುತ್ತೆ ಅದು ಬಂದು ದ್ಯಾಟ್ ಈಸ್ ಫಾರ್ ಡೀಪ್ ಪೆನಿಟ್ರೇಷನ್, ಅದು ಎನಿಮಿ ಟೆರಿಟರಿ ಒಳಗಡೆ ಏರ್ ಡ್ರಾಪ್ ಆಗಿ ಆಪರೇಷನ್ಸ್ ಮಾಡೋಕ್ಕೆ. ಬಟ್ ದೇರ್ ಇಸ್ ಎ ಗ್ಯಾಪ್ ಇದರಲ್ಲಿ. ಸಡನ್ ಆಪರೇಷನ್ಸ್ ಆಯಿತು ಅಂತ ಹೇಳಿದ್ರೆ ಯಾರು ಅದನ್ನು ಫಸ್ಟ್ ಅಟೆಂಡ್ ಮಾಡಬೇಕು, ಎಷ್ಟು ಕ್ವಿಕ್ಕಾಗಿ ಅವ್ರು ಅಟೆಂಡ್ ಮಾಡಬೇಕು. ಈಗ ಟೈಮ್ ಈಸ್ ವೆರಿ ಕ್ರೂಷಿಯಲ್ ಇನ್ ಮಿಲಿಟರಿ ಆಪರೇಷನ್ಸ್, ಮೋಸ್ಟ್ ಇಂಪಾರ್ಟೆಂಟ್. ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಯಾರ ಹತ್ರ ಸರ್ಪ್ರೈಸ್ ಇರುತ್ತೆ ಅವ್ರು ಅರ್ಧ ಯುದ್ಧ ಗೆದ್ದಾರೆ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಇನ್ಫೆಂಟ್ರಿ ಅಂತ ತುಂಬ ದೊಡ್ಡ ಯೂನಿಟ್ ಅದು, ಆ್ಯಂಡ್ ಸ್ಪೆಷಲ್ ಫೋರ್ಸಸ್ ಈಸ್ ಮೇಡ್ ಫಾರ್ ಸ್ಪೆಷಲೈಸ್ಡ್ ಆಪರೇಷನ್ಸ್. ದರ್ ಇಸ್ ಎ ಗ್ಯಾಪ್ ಇವೆರಡರ ಮಧ್ಯದಲ್ಲಿ. ಈಗ ಭೈರವ್ ಬೆಟಾಲಿಯನ್ ಅಂತ ಹೇಳ್ಬಿಟ್ಟು ಏನು ಕ್ರಿಯೇಟ್ ಆಗಿದೆ, ಇದು ಇಟ್ ವಿಲ್ ಹ್ಯಾವ್ ಬೆಟಾಲಿಯನ್ ಅಂತ ಕರಿತೀವಿ, ಬಟ್ ಬರೀ 250 ಜನ ಇರ್ತಾರೆ ಅಷ್ಟೇ. ಅದರ್ವೈಸ್ ರೆಗ್ಯುಲರ್ ಇನ್ಫೆಂಟ್ರಿಯಲ್ಲಿ ನಿಯರ್ ಅಬೌಟ್ 800-900 ಡಿಪೆಂಡಿಂಗ್ ಆನ್ ದೇರ್ ಆಪರೇಷನಲ್ ರೋಲ್. ಒಂದು 800 ಇಲ್ಲ 900 ಇವರು ಇರ್ತಾರೆ, ಏನು ಸೋಲ್ಜರ್ಸ್ ಇರ್ತಾರೆ ಅದರಲ್ಲಿ. ಬಟ್ ಇದು ತುಂಬ ಲೀನ್ ಫೋರ್ಸ್, ಇದು ಬರೀ 250 ಸೋಲ್ಜರ್ಸ್ ಮಾತ್ರ ಇರ್ತಾರೆ, ಸ್ಪೆಷಲಿ ಟ್ರೈನ್ಡ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ವೆಲ್ ಎಕ್ವಿಪ್ಡ್. ಟೆಕ್ನಿಕಲಿ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಏನೇನಿರುತ್ತೆ ರೈಟ್ ಫ್ರಮ್ ದೇರ್ ವೆಪನರಿ, ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನು ಯೂಸ್ ಮಾಡ್ತಿದೆ ನಮ್ಮ ರೆಗ್ಯುಲರ್ ಇನ್ಫೆಂಟ್ರಿ ಅದನ್ನು ಬಿಟ್ಟು ಸ್ಪೆಷಲೈಸ್ಡ್ ಒಂದು ಇದು ಏನು ಟೆಕ್ನಿಕಲ್ ಕೇಪಬಿಲಿಟಿ ಅವ್ರ ಹತ್ರ ಇರ್ತದೆ. ದೇ ಆರ್ ಟ್ರೈನ್ಡ್ ಆಲ್ಸೋ ಅಕಾರ್ಡಿಂಗ್ಲಿ, ದೇ ವಿಲ್ ಬಿ ಡೆಪ್ಲಾಯ್ಡ್ ಎನಿವೇರ್. ಅವರು ಏನಂತ ಹೇಳಿದ್ರೆ ಒಂದು ಫೈಟ್ ಟು ನೈಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನು. ಅಂದರೆ ಈಗ ನಾನು ಇಲ್ಲಿ ಇದ್ದೀನಿ, ಇವತ್ತೇ ನಾನು ಆಪರೇಷನ್ಗೆ ಲಾಂಚ್ ಮಾಡಬೇಕು ಅಂತ ಹೇಳಿದ್ರೆ ದೇ ವಿಲ್ ಬಿ ರೆಡಿ, ದೇ ಆರ್ ಆಲ್ವೇಸ್ ಪ್ರಿಪೇರ್ಡ್. ಸ್ಪೆಷಲ್ ಫೋರ್ಸಸ್ ಆರ್ ಆಲ್ಸೋ ಪ್ರಿಪೇರ್ಡ್, ಇನ್ಫೆಂಟ್ರಿ ಇಸ್ ಆಲ್ಸೋ ಪ್ರಿಪೇರ್ಡ್. ಆದರೆ ಕರೆಕ್ಟಾಗಿ ನಮಗೆ ಆ ಟೈಮ್ಗೆ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಚಿಕ್ಕ ಯೂನಿಟ್ ಇದ್ರೆ, ಎಷ್ಟು ಹೈಲಿ ಟ್ರೈನ್ಡ್ ಯೂನಿಟ್ ಇದ್ರೆ ಅದು ಒಳ್ಳೆಯದು. ಅದನ್ನು ಲೀನ್ ಆ್ಯಂಡ್ ಮೀನ್ ಫೋರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅದನ್ನು. ಆ ಒಂದು ಲೀನ್ ಆ್ಯಂಡ್ ಮೀನ್ ಫೋರ್ಸ್ ಏನಿದೆ ದಟ್ ಈಸ್ ದಿಸ್ ಭೈರವ್ ಬೆಟಾಲಿಯನ್. ಈಗ ಎಲ್ಲ ಲೇಯರ್ಸು ಕಂಪ್ಲೀಟ್ ಆಗಿದೆ. ಕನ್ವೆನ್ಷನಲ್ ವಿ ಆರ್ ರೆಡಿ ಫಾರ್ ಡೀಪ್ ಪೆನಿಟ್ರೇಷನ್. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ಏನಿದೆಯಲ್ಲ ಆ ಕಡೆ ಅಕ್ರಾಸ್ ದಿ ಬಾರ್ಡರ್ ಅಲ್ಲಿ ಹೋಗ್ಬಿಟ್ಟು ಆಪರೇಷನ್ ಮಾಡಬೇಕಂದ್ರೂ ಸರಿ, ಇಲ್ಲ ವಿತಿನ್ ಆರ್ ಟೆರಿಟರಿ ಇಲ್ಲಿ ಮಾಡಬೇಕಂದ್ರೂ ಸರಿ, ಈ ಭೈರವ್ ಬೆಟಾಲಿಯನ್ಸ್ ಏನಿರುತ್ತೆ ದೇ ವಿಲ್ ಬಿ ಏಬಲ್ ಟು ಆಪರೇಟ್ ಆನ್ ಬೋತ್ ಎಂಡ್ಸ್. ಆ ಒಂದು ಗ್ಯಾಪ್ನ ಫಿಲ್ ಮಾಡಿದೆ, ದಟ್ ಈಸ್ ಭೈರವ್ ಬೆಟಾಲಿಯನ್. ಬೇಸಿಕಲಿ ಇಟ್ಸ್ ಅ ಕ್ವಿಕ್ ರಿಯಾಕ್ಷನ್ ಫೋರ್ಸ್, ಎ ಲೀನ್ ಫೋರ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಕ್ವಿಕ್ ರೆಸ್ಪಾನ್ಸ್ ಆ್ಯಂಡ್ accurate response. ಅದು ಭೈರವ್ ಬೆಟಾಲಿಯನ್, ಅದು ಕಾನ್ಸೆಪ್ಟ್ ಬಿಹೈಂಡ್ ಭೈರವ್ ಬೆಟಾಲಿಯನ್. ಥ್ಯಾಂಕ್ ಯು ಸೋ ಮಚ್ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಕುಮಾರ್ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಅಂಡ್ ಹ್ಯಾಪಿ ರಿಪಬ್ಲಿಕ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಸೊ ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿಯ ಅನಾವರಣ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಈ ಬಾರಿ ಏಕತೆಯ ಸಂದೇಶವನ್ನ ವಿಶ್ವಕ್ಕೆ ಸಾರ್ತಾ ನವ ಭಾರತದ ನಿರ್ಮಾಣದಲ್ಲಿ ಆತ್ಮನಿರ್ಭರತೆಯ ಅಭಿವೃದ್ಧಿ ಬಗ್ಗೆನೂ ಕೂಡ ನಾವು ಅನಾವರಣಗೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಆರಂಭದಲ್ಲೇ ನೋಡಿದ್ವಿ ಒಂದೇ ಮಾತರಂ ಗೀತೆಗೆ 150 ವರ್ಷ ಸಂದಂತ ಹಿನ್ನೆಲೆಯಲ್ಲಿ ಆ ಪರಿಕಲ್ಪನೆಯ ಮೆರುಗು ಇದೀಗ ಗಣತಂತ್ರದ ಸಂಭ್ರಮದಲ್ಲಿ ಪರೇಡ್ನಲ್ಲಿ ಸೇನಾ ಶಕ್ತಿಯ ಅನಾವರಣ. LSP और UGV, unmanned systems, robotic dogs and UGVs इस समय कर्तव्य पथ पर, और मानव रहित जमीनी वाहन माउंटेड UGV इसकी कमान संभाली है गोरखा राइफल्स के कैप्टन विकास यादव ने. MSME और स्टार्टअप द्वारा घरेलू उच्च तकनीक का इस्तेमाल इन वाहनों को भारी हथियारों के साथ लोड किया जा सकता है. शक्तिबाण और दिव्यास्त्र वाहन, भारत की नई पीढ़ी के मानव रहित वॉरहेड शस्त्रागार को शक्तिबाण और दिव्यास्त्र वाहनों के माध्यम से देखा जा सकता है. शक्तिबाण वाहन की कमान लेफ्टिनेंट रमन मिश्रा ने संभाली है और दिव्यास्त्र वाहन की कमान सूबेदार किरण मेदर के हाथ. ये दिव्यास्त्र वाहन और शक्तिबाण विशेषीकृत हाई मोबिलिटी व्हीकल्स पर स्थापित हैं. निगरानी लक्ष्यकरण की एकीकृत अवधारणा पर डिजाइन किए गए ये प्लेटफॉर्म. And now rolling together along Kartavya Path, two powerful symbols of India's indigenous artillery strength, AMOG, the Advanced Towed Artillery Gun System, ATAGS, and the Dhanush gun system, reflecting the spirit of Atmanirbhar Bharat. Led by Captain Natarajan Siva of 74 Field Regiment, the AMOG has a 155mm 52 caliber artillery gun, and led by Captain Gaurav Pandey of the 871 Medium Regiment, the Dhanush gun system, capable of firing a shell within 12 seconds and swiftly changing position to evade enemy counteraction. And now, going past the saluting base, presenting a formidable combination of a long-range precision and overwhelming firepower, the Suryastra and the BrahMos weapon system. Lieutenant Mehak Bhati is leading the Suryastra Universal Rocket Launcher System. And following the Suryastra, the BrahMos weapon system, led by Captain Animesh Rohela of the 344 Missile Regiment. Rolling past the saluting days are two formidable pillars of India's air defense architecture, the Akash weapon system and the medium-range surface-to-air missile MRSAM. The Akash weapon system, led today by Captain Aniket Ocha of 128 Air Defense Missile Regiment. Following the Akash is MRSAM, also known as Abhr weapon system, led today by Captain Tanik Sharma of 501 Air Defense Missile Regiment. The motto of the regiment, Agratah Abhr, Vijay Sarvatra, ever ahead, victory everywhere. Akash, India's first indigenously developed surface-to-air missile system, designed to counter a wide spectrum of aerial theatres. And now, Drone Shakti, Eagle on the Arm, captained by Divyojit Mukherjee. Developed by the Corps of Electronics and Mechanical Engineers, the elite internal
technical force, drone Shakti enables fabrication and sustenance of drone in forward areas. Showcase atop drone Shakti are the flagship indigenous platforms conceived and developed by various commands. These include engine-powered Kharga Chakra, Shakti Prahar, Navastra, Baz, Sudarshan, Dhruv Prahar and Adrushyam along with counter-drone system Prabal. And behind is the Integrated Operational Center, commemorating national victory during Operation Sindoor and inspiring the youth. The platform depicts conduct of operation in brief, led by Captain Samira Zenat Batar, showcasing the entire nation's effort in its success. A blend of Virasat, Vividta or Vikas. भारतीय सशस्त्र सेनाओं के इंटीग्रेटेड ऑपरेशनल सेंटर के बाद अब बारी है कर्तव्य पथ पर भारतीय थल सेना के मूक सैनिकों की ಭೂಸೇನಾ ಪಡೆಗಳಿಂದ ನಡೀತಾ ಇರುವಂತಹ ಪಥಸಂಚಲನ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿದೇಶಿ ಗಣ್ಯಮಾನ್ಯರಿಗೆ ಆಹ್ವಾನ ಕೊಡಲಾಗಿದೆ. ಅದರ ವೀಕ್ಷಣೆಯಲ್ಲಿ ತೊಡಗಿರುವಂತಹ ಗೌರವ ವಂದನೆ ಸ್ವೀಕಾರ ಕಾರ್ಯಕ್ರಮದ ನಂತರದಲ್ಲಿ 3 ಸೇನಾ ಶಕ್ತಿಗಳಿಂದ ಶಕ್ತಿ ಪ್ರದರ್ಶನ ಅನಾವರಣ ಆಗ್ತಾ ಇದೆ. ಏಕತೆಯ ಸಂದೇಶ ರವಾನೆಯಾಗಿರುವುದು ಆತ್ಮನಿರ್ಭರ ಭಾರತದ ಅನಾವರಣಕ್ಕೆ ಅವಕಾಶವನ್ನ ಹೆಚ್ಚಿನ ಒತ್ತನ್ನು ಕೊಟ್ಟಿರುವುದು ಈ ಬಾರಿಯ 77ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ. ಕರ್ತವ್ಯ ಪಥದ ಭವ್ಯ ಪರೇಡ್ ವೀಕ್ಷಣೆ ಮಾಡ್ತಾ ಇದ್ದೀವಿ. ब्लैक काइट्स, शिकारी पक्षी, रैप्टर्स। प्रसन्नता और गर्व का विषय है कि राष्ट्र सेवा में सतत तत्पर ब्लैक काइट्स आज परेड में अपनी उपस्थिति दर्ज करा रहे हैं। ग्लेशियर ATV ऑल टेरेन व्हीकल और साथ में भारतीय नस्ल के शैन श्वान, मधोल हाउंड, रामपुर हाउंड, ये सभी आज कर्तव्य पथ पर अपनी उपस्थिति दर्ज करा रहे हैं। Marching with quiet determination and unmatched resilience is the mixed Scouts contingent led by Lieutenant Amit Chaudhary to Arunachal Scouts, representing India's elite infantry unit specialized in high altitude surveillance and frontier reconnaissance. Their measured stride echoes the Army's ethos of service before self. The combined military bands of the Parachute Regiment, Brigade of the Guards and the Rajputana Rifles comprises of 75 musicians. The band is led by Subedar Major Prakash Chandra Joshi of Brigade of the Guards. The band is playing the iconic tune Vande Mataram. The contingent marching along Kartavya Path is from the Rajput Regiment led by Lieutenant Vikas Khatri, 21 Rajput, which is one of the oldest and most decorated infantry regiments of the Indian Army with over 250 years of distinguished service. The war cry of the Rajput Regiment is Rajput second to none. जोशीले कदमों के साथ आगे बढ़ते हुए असम रेजिमेंट के जवान कैप्टन आर्यन देवलेकर की कमान में भारत की प्राचीनतम रेजिमेंट में से एक। कर्तव्य निष्ठा, साहस और समर्पण की मिसाल ये रेजिमेंट अब तक 4 बार सर्वश्रेष्ठ मार्चिंग दल का खिताब इसके नाम है। औलाद के जिगर की धुन, संयुक्त मिलिट्री बैंड दस्ता, सूबेदार तुल बहादुर थापा की कमान में 74 संगीतकारों का ये सुर संगीत।
कैप्टन वेदांत सेठी के नेतृत्व में जम्मू और कश्मीर लाइट इन्फेंट्री का दस्ता इसी रेजिमेंट के नायब सूबेदार बाना सिंह हैं, जिन्हें परमवीर चक्र से सम्मानित किया गया था। इस रेजिमेंट को कई पुरस्कार मिल चुके हैं। रेजिमेंट का आदर्श वाक्य बलिदानम वीर लक्षणम। Going past the saluting base, the regiment of artillery a smart, sharp word of command by Captain Gajendra Goswami of 223 Field Regiment. This is the largest and most formidable arm of the Indian Army, revered as the god of war. Its motto, Sarvatra Izzat Iqbal, everywhere with honor and glory. And behind them, the combined military bands of the Bombay Engineers Group, Army Service Corps South and Army Medical Corps. Band is led by Subedar A.A. Khan of the Army Medical Corps. The band playing the tune Sher-e Jawan. And behind them we have Sher-e Jawan, the 4th Bhairav Battalion, the 6th Light Infantry Regiment, led by Major Anjum Gorkha, going past the saluting base. This is a specialized assault infantry unit bridging the capability of conventional infantry and special forces. Designed for rapid response and high intensity operations. An able first responder. कर्तव्य पथ पर अब सामने आ रहा है नौसेना का ब्रास बैंड, सुमधुर लय, सामंजस्य और भव्यता को परिलक्षित करता हुआ ये दस्ता जय भारती की धुन बजाते हुए आगे बढ़ रहा है। नेतृत्व मास्टर चीफ पेटी ऑफिसर म्यूजिशियन फर्स्ट क्लास एम एंटोनी राज कर रहे हैं। सलामी मंच के ठीक सामने उपस्थित जन समूह को आह्लादित, उल्लसित, रोमांचित करते हुए भारतीय सशस्त्र सेनाओं के मैकेनाइज्ड कॉलम्स, मार्चिंग कंटिंजेंट और बैंड दस्ते। माननीय प्रधानमंत्री श्री नरेंद्र मोदी हमारे विशेष मेहमानों को जानकारी देते हुए इस राष्ट्रीय उत्सव सलामी मंच के सामने अब है नौसेना का मार्चिंग कंटिंजेंट। इस दल के कमान लेफ्टिनेंट करण नाग्याल संभाल रहे हैं। उनके साथ लेफ्टिनेंट पवन कुमार, लेफ्टिनेंट प्रीति कुमारी और लेफ्टिनेंट वरुण द्रेवेरिया प्लाटून कमांडर हैं। भारतीय नौसेना दल में 144 युवा और जोशीले नौसैनिक शामिल हैं। सधे कदमों और अनुशासन के साथ कंधे से कंधा मिलाकर मार्च कर रहे हैं। सलामी मंच के सामने अब आ रही है भारतीय नौसेना की झांकी। झांकी की विषय वस्तु एंकर्ड इन ट्रेडिशन, सेलिंग इनटू सेल्फ रिलायंस और इनोवेशन है। झांकी का नेतृत्व लेफ्टिनेंट कमांडर रूपा ए और लेफ्टिनेंट कमांडर दिलना के कर रही हैं। शक्तिशाली विमान वाहक पोत आईएनएस विक्रांत को भी इसमें दर्शाया गया है। जय यानी जॉइंटनेस, आत्मनिर्भरता एंड इनोवेशन से विजय की ओर अग्रसर भारतीय नौसेना को प्रतिबिंबित कर रही है ये झांकी। Here come the men and women in blue, dressed in colorful ceremonials. Indian Air Force band comprising 72 musicians, including 57 Agniveer men,
9 women Agniveer and 3 drum majors, led today by Sergeant Charles Anthony Daniel, playing the tune Sound Barrier. Following the band, approaching the saluting dais is the Indian Air Force marching contingent comprising 4 officers and 144 airmen. And on top of the Kartavya Path, you can see the Sindoor formation now flying over the skies, comprising 2 Rafale, 2 Sukhois, 2 MiG-29, 1 Jaguar fighter aircraft of the Indian Air Force. Formation led by Group Captain Raghuvanshi. Contingent on Kartavya Path of the Indian Air Force led by Squadron Leader Jagdish Kumar. Other officers, Squadron Leader Nikita Chaudhary, Flight Lieutenant Prakhar Chandrakar and Flight Lieutenant